ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇನ ಮಾರ್ನಿಂಗ್ ಎದ್ದ ತಕ್ಷಣನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಆನಂತರ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆನ್ನೆ ಮಾಡಿದ್ದು ದೋಸೆಗೆ ಎಣ್ಗಾಯಿ ಪಲ್ಯ ಇತ್ತು, ಹಾಗಾಗಿ ಅದಕ್ಕೇನೆ ರೊಟ್ಟಿ ಹಾಕ್ಕೊಂಡೆ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಎಲ್ಲರೂ ತಿನ್ನೋದಿಲ್ಲ, ಅಮ್ಮ ನಾನು ಉಪವಾಸ ಇರ್ತೀವಿ. ಹಾಗಾಗಿ ಹಸ್ಬೆಂಡ್ಗೆ ಮತ್ತೆ ಅಪ್ಪನಿಗೆ ರೊಟ್ಟಿ ಹಾಕ್ಕೊಟ್ಟು ಆನಂತರ ನಾನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಕ್ಲೀನಿಂಗ್ ಮಾಡಿ ಆನಂತರ ಮೇಲೆ ಎಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮಾಡ್ಕೋಬೇಕು. ಹಾಗಾಗಿ ಫಸ್ಟೇನೆ ತುಂಬಾ ಧೂಳು ಇದ್ವಿ ಟಿವಿ ಮೇಲೆ ಎಲ್ಲ ಚಿಕ್ಕ ಚಿಕ್ಕ ಕಣಗಳ ತರ ಕೂತ್ಬಿಡುತ್ತೆ. ಫ್ರೇಮು ಅದೇನು ವಿಗ್ರಹ ಇರುತ್ತಲ್ಲ ಅದ್ರ ಮೇಲೆ ಎಲ್ಲ ತುಂಬಾನೇ ಧೂಳು ಕೂತ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಕ್ಲೀನ್ ಮಾಡ್ಕೊಂಡು ಆನಂತರನೇ ಪೂಜೆನ ಮಾಡ್ಕೊಳ್ಳೋಣ ಅನ್ಕೊಂಡು ಎಲ್ಲಾನು ಕೂಡ ನೀಟಾಗಿ ಒರೆಸ್ಕೊಳ್ತಿದ್ದೆ. ಫ್ರಿಡ್ಜ್ ಮೇಲೆ ಕೂಡ ಸಖತ್ತು ಧೂಳು ಇದ್ಬಿಟ್ಟು ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಿದ್ದೆ. ಹಾಗೆ ಹಿಂದೆ ಎಲ್ಲ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ಆನಂತರ ಎಲ್ಲ ಕೂಡ ಒರೆಸ್ಕೋಬೇಕು. ಇನ್ನು ವಿಂಡೋ ಎಲ್ಲ ಕ್ಲೀನ್ ಮಾಡಿಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸ್ಟೀಲ್ ಅಂತೂ ನೆನ್ನೆನೆ ಒರೆಸ್ಬಿಟ್ಟಿದೆ, ಅದೊಂದು ಇವತ್ತು ತುಂಬಾನೇ ಹೆಲ್ಪ್ ಆಯ್ತು. ಉಪವಾಸ ಇದ್ದು ಎಲ್ಲಾ ಕೆಲ್ಸನೂ ಮಾಡೋದು ಅಂದ್ರೆ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಕೆಲಸ ಉಳಿಸ್ಕೊಂಡಿದ್ದೆ, ಉಳಿದಿರೋದ್ನೆಲ್ಲ ನೆನ್ನೆ ಮುಗಿಸ್ಕೊಬಿಟ್ಟಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀನೇ ಆಯ್ತು, ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಿದ್ದೆ. ಟಿವಿ ಗ್ಲಾಸ್ ಇರುತ್ತಲ್ಲ ಅದಂತೂ ಯಾವಾಗವಾಗ ಒರೆಸ್ತಲೇ ಇರ್ಬೇಕು, ಇಲ್ಲಾಂದ್ರೆ ಒಂಥರ ಮೆಸ್ಸಿ ಆಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ನೀಟಾಗಿ ಒಂದು ಕಾಟನ್ ಬಟ್ಟೆ ತಗೊಂಡು ಸ್ಪ್ರೇ ಮಾಡಿ ನೀಟಾಗಿ ಒರೆಸ್ಕೊಳ್ತಿದ್ದೆ.
ಕೂಡ ನೀಟಾಗಿ ಎಲ್ಲಾನು ತೆಗೆದು ಕೊಡ್ವಿ. ಹಾಗೆ ಚೇರ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಆನಂತರ ಅದನ್ನೇ ಹಾಕ್ತಿದ್ದೀನಿ. ಮೊನ್ನೆ ಕೂಡ ಚೇಂಜ್ ಮಾಡಿದ್ದೆ, ಹಾಗಾಗಿ ಅದನ್ನೇನು ಕವರ್ಗಳನ್ನ ಚೇಂಜ್ ಮಾಡೋದಿಲ್ಲ, ಅದನ್ನೇ ಹಾಕೊಳ್ತೀನಿ. ನೀಟಾಗಿ ಒರೆಸಿದ್ರೆ ಆಯ್ತು. ದಿಯಾ ಅಂತ ಇವತ್ತು ಬೇಗನೆ ಎದ್ಬಿಟ್ಟಿದ್ದಾಳೆ, ಕೆಲಸ ಮಾಡಕ್ಕೂ ಗೊತ್ತಿಲ್ಲ, ಕಿತಾಪತಿ ಮಾಡಿಡ್ತಿದ್ದಾಳೆ. ಪಪ್ಪ ಇನ್ನು ಎದ್ದಿಲ್ಲ ಕರ್ಕೊಂಡು ಹೋಗೋದಕ್ಕೆ. ಒಂದ್ಸಲ ಮೇಲೆ ಹೋಗಿ ನೋಡ್ ಬಂದ್ಲು ಆಲ್ರೆಡಿ. ಪಪ್ಪ ಎದ್ದಿದಾರ ನೋಡೋಗು, ಆಟ ಆಡು ಪಪ್ಪನ ಜೊತೆ ಅಂದ್ರೆ ಒಂದ್ಸಲ ನೋಡ್ ಬಂದು ಇಲ್ಲ ಮಮ್ಮಿ ಅಂತ ಬಂದು ನನ್ಗೇನೆ ಕಾಟ ಕೊಡ್ತಿದ್ದಾಳೆ. ನೀಟಾಗಿ ಎಲ್ಲಾ ಕೆಲ್ಸಗಳು ಮುಗಿದ್ಬಿಟ್ವು. ಈಗಂತೂ ಒರ್ಸೋದೆಲ್ಲ, ಇವಾಗ ಕಸ ಹೊಡ್ಕೊಂಡು ನೆಲ ಒಂದ್ ತೊಳೆದ್ಬಿಟ್ರೆ ಮುಗೀತು. ನೀನು ಇದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಪೂಜೆ ಪಾತ್ರ ಕೂಡ ತೊಳೆದುಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಆನಂತರ ಪೂಜೆನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಪೂಜೆನ ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ. ಬೆಂಗೆಗಳನ್ನ ತೊಳೆದಿರ್ತೀನಲ್ಲ, ಆನಂತರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಆನಂತರ ದೀಪನ ಹಚ್ಕೊಳ್ತೀನಿ. ಅದೇ ಫೋಟೋಗಳಿಗೆಲ್ಲ ಹೂನ ಮಾಡಿಸಿ ಕಳಸಕ್ಕೆ ಎಲೆ ಇಟ್ಟು ಹೂನ ಮಾಡಿಸಿ ಆನಂತರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ಅಮ್ಮ ಎಲ್ಲವನ್ನು ತಂದಿಟ್ಟಿದ್ದಾರೆ, ಹೂವು, ಗರಿಕೆ ಹಾಗೆ ಎಲೆ ಎಲ್ಲ ತಂದಿಟ್ಟಿದ್ದಾರೆ. ಗಣಪತಿಗೆ ಗರಿಕೆ ಅಂತ ಇಟ್ಟೇ ಇರ್ತೀನಿ ನಾನು. ಹಾಗೆ ಮಂತ್ರ ಹೇಳೋದನ್ನ ಮರೆಯೋದಿಲ್ಲ. ಓಂ ಗಂ ಗಣಪತಾಯ ನಮಃ ಮಂತ್ರ ಹೇಳ್ಕೊಂಡೆ ನಾನು ನನ್ನ ಪೂಜೆನ ಸ್ಟಾರ್ಟ್ ಮಾಡೋದು. ಪೂಜೆ ಕೂಡ ಮುಗಿಸ್ದೆ, ಇನ್ನೇನು ಸಂಜೆ ಆಗ್ತಾ ಬಂತು. ದೇವಸ್ಥಾನ ಕೂಡ ರೆಡಿ ಆಗಬೇಕು. ಅದಕ್ಕೆ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಪ್ಪ ಮನೇಲೇ ಇರ್ತಾರೆ, ಅವ್ರಿಗೆ ಏನಾದರೂ ರಾತ್ರಿ ತಿನ್ನೋದಕ್ಕೆ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೆ. ಅವರಿಗೆ ಇವತ್ತು ರಾತ್ರಿ ಶಿವರಾತ್ರಿ ಆಗಿರೋದ್ರಿಂದ ನೈಟ್ ರೈಸ್ ಐಟಮ್ಸ್ ತಿನ್ನಬಾರ್ದು, ಹಾಗಾಗಿ ಪುರಿ ಉಸ್ಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನೇ ಮಾಡಿ ಇಟ್ಬಿಡ್ತೀನಿ, ಒಬ್ರಿಗಲ್ವಾ ಅಡ್ಜಸ್ಟ್ ಆಗುತ್ತೆ. ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಆನಂತರ ಕಾಯಿನ ತುರಿದು ತೆಗೆದಿಟ್ಕೊಬಿಡ್ತೀನಿ. ಆನಂತರ ಒಗ್ಗರಣೆಗೆ ಹಾಕೋದಕ್ಕೆ ಸರಿಯಾಗಿಬಿಡುತ್ತೆ. ಒಬ್ರಿಗಾಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಿದ್ದೀನಿ, ಬೇಗನೆ ಆಗುತ್ತೆ ಕೂಡ. ಆನಂತರ ರೆಡಿ ಆಗೋದಿದೆ, ದಿಯನ್ನು ಕೂಡ ರೆಡಿ ಮಾಡಬೇಕು. ಅವಳು ಇನ್ನೇನು ಬರ್ತಾಳೆ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದಿಟ್ಕೊಬಿಡೋಣ. ಏನು ನಾವು ಆವಾಗಲೇ ಕಟ್ ಮಾಡಿದ್ದು ಹಾಗೆ ಕೌಂಟರ್ ಟಾಪ್ ಅದನ್ನೆಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊತಿದ್ದೆ, ತುಂಬ ನೀಟಾಗಿರುತ್ತೆ. ಹಾಗೆಯೇ ಪುರಿನ ಇಲ್ಲಿ ಫಸ್ಟ್ ನೆನೆ ಹಾಕ್ಬಿಟ್ಟಿದ್ದೀನಿ. ತರಕಾರಿ ಕಟ್ ಮಾಡಿದ ತಕ್ಷಣವೇ ಪುರಿನ ನೆನೆ ಹಾಕ್ಬಿಟ್ಟೆ. ಅದೀಗ ನೆಂದಿದೆ, ಅದನ್ನ ಹಿಂಡಿ ತೆಗೆದಿಟ್ಕೊಳ್ತೀನಿ. ಈಗ ಫಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಬಾಣಲೆನ ಇಟ್ಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಕೂಡ ಹಾಕ್ಕೊಳ್ತಿದ್ದೀನಿ. ಕಟ್ ಮಾಡಿಟ್ಟಿರೋಂಥ ಹಸಿಮೆಣಸಿನ್ಕಾಯಿ, ಆನಂತರ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಅದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಪುರಿನ ನೆನೆಸಿಟ್ಟಿರೋದನ್ನ ಹಿಂಡಿ ತೆಗೆದಿಟ್ಕೊಳ್ತೀನಿ ನಾನು. ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಇದೆ, ಇದನ್ನು ಕೂಡ ತೆಗೆದಿಟ್ಕೊಳ್ತೀನಿ. ಈಗ
ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಆನಂತರ ಕಟ್ ಮಾಡಿರೋಂಥ ಕೊತ್ತಂಬರಿ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುರಿದಿರೋಂಥ ಕಾಯಿ ಕೂಡ ಸೇರಿಸ್ಕೊಳ್ತೀನಿ. ಇಷ್ಟು ನೀಟಾಗಿ ಫ್ರೈ ಆದಮೇಲೆ ಆನಂತರ ಪೂರಿನ ಸೇರಿಸ್ಕೊಳ್ತೀನಿ. ಚಿಕ್ಕ ಪಾತ್ರೆ ಇಟ್ಬಿಟ್ಟಿದೆ, ಜಾಸ್ತಿನೇ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈಗ ಪೂರಿ ಉಸ್ಲಿ ರೆಡಿಯಾಗಿದೆ. ಇಷ್ಟಕ್ಕೆ ಮುಗೀತು. ಇನ್ನೇನು ಹೊರಡಬೇಕು. ಆಲ್ರೆಡಿ ಹೊರಟು ಸ್ವಲ್ಪ ದೂರ ಬಂದಿದ್ವಿ. ಈಗ ಹಣ್ಣು ಕಾಯಿ ಹೂವು ಎಲ್ಲ ತಗೋಬೇಕಲ್ಲ, ಹಾಗಾಗಿ ಇಲ್ಲಿ ಸಿಟಿಲಿ ನಿಲ್ಸಿದ್ವಿ. ಎಲ್ಲನೂ ತಗೊಂಡು ಹೊರಡಬೇಕು. ಇನ್ನೇನು ದೇವಸ್ಥಾನದ ಎಂಟ್ರೆನ್ಸ್ ಬಂದ ತಕ್ಷಣ ಊರೊಳಗೆ ಜಗಿ ಜಗಿ ಅಂತ ಇದೆ. ಜಾತ್ರೆ ಏನಿಲ್ಲ, ಹಬ್ಬಕ್ಕೇನೆ ಈ ರೀತಿ ಪ್ರಿಪ್ರೇಷನ್ ಮಾಡಿದ್ದಾರೆ. ವರ್ಷ ಕೂಡ ಹೀಗೇನೆ ನಡೆಯುತ್ತೆ ಅಂತಾರೆ. ನಾವಿದು ಫಸ್ಟ್ ವರ್ಷ ಬಂದಿದ್ವಿ. ಇದು ಮಂದೇವ್ರಿಗೆ ಬಂದಿರೋದು. ಇದು ಶಿವರ ಅಂತ, ಮರಗೂರು ಶಿವರ ಅಂತ ನಮ್ಮ ಮಂದೇವರು. ಅಲ್ಲಿಗೆ ಬಂದಿದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಸವಣ್ಣ. ಇದು ಹಳೆ ಬಸವಣ್ಣ, ಫಸ್ಟ್ ಎರಡು ಹೋದ್ವಲ್ಲ ಅದು ಇವಾಗ ರೆಡಿ ಮಾಡಿರೋಂಥ ಬಸವಣ್ಣ. ದೇವರುಗಳು ಕೂಡ ಹಿಂದೇನೋ ಹೋಗ್ತಿದ್ದಾರೆ. ಅಲ್ಲಿ ಸ್ವಲ್ಪ ದೂರದಲ್ಲಿ ನೀರನ್ನ ರೆಡಿ ಮಾಡಿದ್ದಾರೆ. ಇಲ್ಲಿಗೆ ಕೂರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಮೆರವಣಿಗೆ ಮಾಡಿಕೊಂಡು. ಆಲ್ರೆಡಿ ನಾವು ಕೂಡ ಬಂದಿದ್ದೀವಿ. ದೇವಸ್ಥಾನ ಒಳಗಡೆ ಹೋಗೋಣ, ಯಾವ ರೀತಿ ರೆಡಿ ಮಾಡಿದ್ದಾರೆ ನೋಡೋಣ. ಎಷ್ಟು ಜನ ಇದ್ದಾರೆ, ರಶ್ ಇದೆಯೋ ಏನು ಅಂತ. ತುಂಬಾ ರಶ್ ಇದೆ. ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ಪೂಜೆನ ಮುಗಿಸ್ಕೊಂಡು ಆನಂತರ ಸಿಗೋಣ. ದೇವ್ರ ದರ್ಶನ ಮಾಡ್ಕೊಳ್ಳಿ ನೀವು ಕೂಡ. ದೇವ್ರ ದರ್ಶನ ಆಯಿತು, ಹೊರಗಡೆ ಬಂದ್ವಿ. ಹಾಗೇನೆ ಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರೋಣ. ಪ್ರದಕ್ಷಿಣೆ ಕೂಡ ಹಾಕಿ ಆಯಿತು. ಆನಂತರ ನಾನು ಬೆಳಗ್ಗೆನೇ ಉಪವಾಸ ಮುರಿಯೋಣ ಅಂದ್ಕೊಂಡಿದ್ದೆ. ಆದರೆ ದೇವ್ರ ಪ್ರಸಾದ ಅಲ್ವಾ, ನಾವು ಮನೆಗೆ ಹೋದ್ಮೇಲೆ ಏನು ತಿಂತೀಯ ಇವತ್ತೇನೆ, ಹೆಂಗಿದ್ರು ದೇವಸ್ಥಾನಕ್ಕೆ ಬಂದಾಗಿದೆಯಲ್ಲ ಇವಾಗಲೇ ಮುರಿದ್ಬಿಡು ಅಂದರು. ಹಾಗಾಗಿ ದೇವಸ್ಥಾನ ಪ್ರಸಾದ ತಿನ್ಕೊಂಡು ಇವತ್ತು ನನ್ನ ವ್ರತನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಇಲ್ಲೇನೆ ಊಟನ ಮುಗಿಸ್ಕೊಳ್ತಿದ್ದೀವಿ. ಚೆನ್ನಾಗಿತ್ತು ಊಟ ಅಂತೂ, ಸಖತ್ ಟೇಸ್ಟಿಯಾಗಿತ್ತು. ವಾವ್ ಅನ್ನೋ ಥರ. ದೇವ್ರ ಪ್ರಸಾದ ಅಲ್ವಾ, ಹೇಗಿದ್ರು ಚಂದನೆ. ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಒಂದೇನೇನು ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇದ್ರು. ಆ್ಯಕ್ಟಿವಿಟೀಸ್, ಇದು ಕೋಲಾಟ ಅಂತಾರಲ್ಲ ಅದನ್ನ ಮಾಡ್ತಾ ಇದ್ರು. ಅವನು ಕೂಡ ನೋಡ್ಕೊಂಡು ಆನಂತರ ನೀರು ಪಾಸ ಇತ್ತು, ಅದನ್ನು ನೋಡೋಕೆ ಹೋಗಲಿಲ್ಲ. ತುಂಬಾ ಲೇಟ್ ಆಗಿತ್ತು. ಇದು ಒಂದು ನೋಡ್ಕೊಂಡು ಬಂದು ಇದನ್ನು ನೋಡ್ಕೊಂಡು ಬರೋ ಅಷ್ಟರಲ್ಲೇ 12 ಗಂಟೆ ಆಗಿತ್ತು. 1 ಗಂಟೆಯಿಂದ 2 ಗಂಟೆವರೆಗೂ ನೀರು ಪಾಸೆ. ಆನಂತರ ತೇರು ಅರಿಯೋದು ಅಂತಾರಲ್ಲ ಅದನ್ನು ಮಾಡ್ತಾರೆ ಅಂತಿದ್ರು. ಅಷ್ಟೊಂದುವರೆಗೂ ಇರೋಕ್ಕಾಗೋದಿಲ್ಲ ಅಂತ ಇನ್ನು ತೇರು ರೆಡಿ ಮಾಡಿ ನಿಲ್ಲಿಸಿದ್ರು. ಅವಾಗಲೇ ನೋಡಿಕೊಂಡು ಹೊರಡೋ ಅಷ್ಟರಲ್ಲೇ 11:30 12 ಗಂಟೆ ಆಗಿಬಿಟ್ಟು ಹಾಗೆಯೇ ನೋಡಿಕೊಂಡು ಕೈಯೆಲ್ಲ ಮಾಡಿಸ್ಕೊಂಡು ಅಲ್ಲೇ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರೆಯಿರಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.